ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನವನ್ನ ಸೋಲಿಸಿದ ಭಾರತದ ರೋಚಕ ಗೆಲುವಿನ ನಂತರ ಟ್ರೋಫಿ ವಿವಾದ ಹುಟ್ಟಿಕೊಂಡಿದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಪಾಕಿಸ್ತಾನದ ಸಚಿವರೂ ಆಗಿರುವ ಎಸಿಸಿ ಮುಖ್ಯಸ್ಥ ಮೊಹಸಿನ್ ನಖ್ವಿ ಅವರಿಂದ ಟ್ರೋಫಿ ಸ್ವೀಕರಿಸಲು ನೇರವಾಗಿ ನಿರಾಕರಿಸಿದೆ. ಇಂಡಿಯನ್ ಆಟಗಾರರು ಯುಎಇ ಕ್ರಿಕೆಟ್ ಬೋರ್ಡ್ ಉಪಾಧ್ಯಕ್ಷ ಖಾಲಿದ್ ಅಲ್ ಜರೂನಿ ಅವರಿಂದ ಟ್ರೋಫಿ ಪಡೆಯಲು ಸಿದ್ಧರಿದ್ದರು. ಆದರೆ ನಖ್ವಿ ತಾನೇ ಟ್ರೋಫಿ ನೀಡೋದಾಗಿ ಪಟ್ಟು ಹಿಡಿದ ಕಾರಣ ಸಮಾರಂಭವು 1 ಗಂಟೆಗೂ ಹೆಚ್ಚು ಕಾಲ ವಿಳಂಬವಾಯಿತು. ಅಷ್ಟೇ ಅಲ್ಲ, ಭಾರತೀಯ ಆಟಗಾರರು ಮೊಹಸಿನ್ ನಖ್ವಿಯಿಂದ ಟ್ರೋಫಿ ಪಡೆದುಕೊಳ್ಳಲು ಒಪ್ಪದ ಕಾರಣ ಟ್ರೋಫಿ ವಿತರಣೆಯಾಗದೆ ಸಮಾರಂಭ ಮುಗಿದಿದೆ. ಅಂದಹಾಗೆ ಭಾರತೀಯ ಆಟಗಾರರು ಮೊಹಸಿನ್ ನಖ್ವಿಯಿಂದ ಟ್ರೋಫಿ ಪಡೆದುಕೊಳ್ಳಲು ಒಪ್ಪದಿರಲು ಕಾರಣ ಏನು ಗೊತ್ತಾ? ಇತ್ತೀಚೆಗೆ ನಖ್ವಿ ಪಾಕಿಸ್ತಾನದ ಯುದ್ಧ ವಿಮಾನಗಳ ಚಿತ್ರಗಳನ್ನು ಒಳಗೊಂಡ ರಾಜಕೀಯ ಪ್ರೇರಿತ ಪೋಸ್ಟ್ಗಳನ್ನ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದು, ಕ್ರೀಡೆಗಿಂತ ಹೆಚ್ಚಾಗಿ ಈ ಟೂರ್ನಿ ರಾಜಕೀಯ ಕದನವಾಗಿ ಮಾರ್ಪಟ್ಟಿತ್ತು. ಇದಕ್ಕೆ ಮೊದಲು ಭಾರತವು ಪಹಲ್ಗಾಮ್ ದಾಳಿಯ ಸಂತ್ರಸ್ತರ ಕುಟುಂಬಗಳಿಗೆ ಗೆಲುವನ್ನ ಸಮರ್ಪಿಸಿ ಪಾಕ್ ಆಟಗಾರರೊಂದಿಗೆ ಹಸ್ತಲಾಘವವನ್ನು ನಿರಾಕರಿಸಿತ್ತು. ಇನ್ನು ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್, ಚಾಂಪಿಯನ್ ತಂಡವೊಂದು ಟ್ರೋಫಿ ಪಡೆಯದಿರೋದನ್ನ ನಾನು ಎಂದಿಗೂ ನೋಡಿರಲಿಲ್ಲ. ಆದರೆ ಇದೀಗ ಅಂತಹ ಸಂದರ್ಭ ನಮಗೆ ಉಂಟಾಗಿದೆ. ನನ್ನ 14 ಸಹೋದ್ಯೋಗಿಗಳೇ ನಿಜವಾದ ಟ್ರೋಫಿಗಳು ಮತ್ತು ಅವರು ನನ್ನ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ ಎಂದು ಹೇಳಿದ್ದಾರೆ. ಸಮಾರಂಭ ಮುಗಿದ ನಂತರ ಮೊಹಸಿನ್ ನಖ್ವಿ ಅವರು ಟ್ರೋಫಿ ಮತ್ತು ಚಾಂಪಿಯನ್ ತಂಡದ ವೈಯಕ್ತಿಕ ಪದಕಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂದು ಬಿಸಿಸಿಐ ಕಾರ್ಯದರ್ಶಿ ದೇವಾಜಿತ್ ಸೈಕಿಯಾ ಗಂಭೀರವಾಗಿ ಆರೋಪಿಸಿದ್ದಾರೆ. ಅವರು ನಖ್ವಿ ಅವರ ಈ ನಡೆಯನ್ನ ದುರದೃಷ್ಟಕರ ಮತ್ತು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾದುದು ಎಂದು ಖಂಡಿಸಿದ್ದಾರೆ. ಇದರ ವಿರುದ್ಧ ಮುಂದಿನ ತಿಂಗಳು ಐಸಿಸಿ ಸಮ್ಮೇಳನದಲ್ಲಿ ಪ್ರತಿಭಟನೆ ದಾಖಲಿಸುವುದಾಗಿ ಬಿಸಿಸಿಐ ಘೋಷಿಸಿದೆ. ರಾಜಕೀಯವು ಕ್ರೀಡೆಯನ್ನ ಮೀರಿಸಿದ ಈ ಘಟನೆ ಏಷ್ಯಾ ಕಪ್ ಇತಿಹಾಸದಲ್ಲಿ ಒಂದು ವಿಚಿತ್ರ ಅಧ್ಯಾಯವಾಗಿ ಉಳಿಯಲಿದೆ.